ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಶುರು ಮಾಡೋಣ? ಫಸ್ಟ್ ಇಂದ ಅಂದ್ರೆ ಜರ್ನಿಯಿಂದ ಶುರು ಮಾಡೋದು ಅಥವಾ ಈಗ ನೀವು ಸ್ಟಾರ್ ಆಗಿ ಅಯ್ಯೋ, ಗುರುತಿಸ್ಕೊಂಡಿದ್ದೀರಿ? ಸ್ಟಾರ್ ಎಲ್ಲ ಏನಿಲ್ಲ ಮೇಡಮ್. ಓಕೆ. ಜರ್ನಿ ಎಲ್ಲ ಕಡೆ ಹೇಳಿ 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 ಪಾಪ ಹ್ಮ್. ಜರ್ನಿಗೆ ಬೇಜಾರಾಗ್ಬಿಟ್ಟೈತೆ. ಓಕೆ. ಏನೇನಾದ್ರು ಕೇಳಿ. ಅಂದ್ರೂ ಈ ಒಂದು ಸಾಧನೆನ ನೋಡಿದಾಗ ಹಿಂದೆ ತಿರುಗಿ ನೋಡಿದಾಗ ಆ ಒಂದು ಅಯ್ಯೋ, ದಾರಿನ ನೋಡಿದಾಗ ಹಿಂಗಲ್ಲ, ನೀವು ಸಾಧನೆ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಪದ ಆಗ್ಬಿಡುತ್ತೆ. ಆ ಥರ ಎಲ್ಲ ಏನು ಮಾಡಿಲ್ಲ, Okay. ಮಾಡೋದು ದಾರಿಲಿ ಇದೀವಿ ಅಷ್ಟೇ, ಹ್ಮ್. ಆ ಜರ್ನಿಲಿ ಇದೀವಿ. ಓಕೆ. ಸದ್ಯ ಈಗ ಯಾವೆಲ್ಲ ಪ್ರಾಜೆಕ್ಟ್ಗಳು ನಿಮ್ಮ ಮುಂದಿದೆ? ಯಾವ ಪ್ರಾಜೆಕ್ಟ್ನ ಮಾಡ್ತಾ ಇದ್ರಿ? ಇವಾಗ ರಿಲೀಸ್ಗೆ ಪಾರ್ಟ್ನರ್ ಅಂತ ಅಜಯ್ ರಾವ್ ಸರ್ದು ಇವತ್ತು ಟೈಟಲ್ ಅನೌನ್ಸ್ ಮಾಡಿದ್ವಿ. ಹ್ಮ್. ಅದು ಶೂಟಿಂಗ್ ಎಲ್ಲ ಆಗಿದೆ. ಅದು ರಿಲೀಸ್ ಇನ್ನೊಂದು 1 ಮಂತ್ 2 ಮಂತ್ಸ್ ಒಳಗೆ ಬರುತ್ತೆ. ಹ್ಮ್. ಅದಾದ್ಮೇಲೆ ಬೀರ್ಬಲ್ 2 ಇದೆ, KVN ಪ್ರೊಡಕ್ಷನ್ದು, ಅದು ರಿಲೀಸ್ಗೆ ರೆಡಿ ಇದೆ. ಹ್ಮ್. ಅದು ಬಿಟ್ರೆ ಮುದ್ದುಗುಮ್ಮ ಅಂತ ಶೂಟ್ ಆಗ್ತಾ ಇದೆ, ಹ್ಮ್. ಆಲ್ಮೋಸ್ಟ್ 95% ಆಗೋಗಿದೆ. ಹ್ಮ್. ಅದು ಬಿಟ್ರೆ ಇವಾಗ ದರ್ಶನ ಸಿನಿಮಾ ಶೂಟ್ ನಡೀತಾ ಇದೆ, ಓಕೆ. ಅದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದೆ ಸದ್ಯಕ್ಕೆ. ಓಕೆ. ಬೀರ್ಬಲ್ ಸಿನಿಮಾ ಅಂತ ಹೇಳಿದ್ರಿ, ಅದರಲ್ಲಿ ಶ್ರೀನಿವಾಸ್ ಸರ್ ನಿರ್ದೇಶಕರಾಗಿರುವಂಥದ್ದು, ಅದರಲ್ಲೂ ಕೂಡ KVN ಪ್ರೊಡಕ್ಷನ್ ಸಂಸ್ಥೆ ಇರುವಂಥದ್ದು. ಹೌದು. KVN ಪ್ರೊಡಕ್ಷನ್ ಸಂಸ್ಥೆ ಅಂತಂದ್ರೆ ದೊಡ್ಡ ಸಂಸ್ಥೆ, ನಿರ್ಮಾಣ ಸಂಸ್ಥೆ. ಈ ಒಂದು ನಿಮ್ ಸಿನಿಮಾಗೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ? ಅಂದ್ರೆ ಫಸ್ಟ್ ಶ್ರೀನಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಅಷ್ಟು 40 ದಿನ ಶೂಟ್ ಮಾಡಿದ್ದೀನಿ ಆ ಸಿನಿಮಾಗೆ. ಅಂದ್ರೆ ಇಷ್ಟು ದಿನ ತುಂಬಾ ಜನ ಕೇಳ್ತಾ ಇದ್ರು, ಬೇಗ ಬೇಗ ಮುಗ್ದೋಯ್ತಾ ಇದೆ ನಿಮ್ದು ಕ್ಯಾರೆಕ್ಟ್ರು, ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು ಅಂತ. ಸೊ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸಾಕು ಇಷ್ಟಿದ್ರೆ ಅನ್ನೋ ಥರ ಇದೆ. ಅಂದ್ರೆ ಇಡೀ ಸಿನಿಮಾ ಕ್ಯಾರಿ ಆಗಿದ್ದೀನಿ. ಸೊ ಆ ಥರ ಒಂದು ಒಳ್ಳೆ ಪಾತ್ರನ ನಂಬಿ ನನಗೆ ಕೊಟ್ಟಿದ್ದಕ್ಕೆ ಶ್ರೀನಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈಗ KVN ಪ್ರೊಡಕ್ಷನ್, ಸೊ ಅವ್ರದ್ದು ಅಂತ ದೊಡ್ಡ ಪ್ರೊಡಕ್ಷನ್ನು, ಅವ್ರು ಮನ್ಸು ಮಾಡಿದ್ರೆ ನನ್ನ ಪಾತ್ರಕ್ಕೆ, ನನ್ನ ಜಾಗಕ್ಕೆ ಬೇರೆ ಯಾರನ್ನ ಬೇಕಾದ್ರೂ ಕರೆಸ್ಬೋದಾಗಿತ್ತು. ಬಟ್ ಆದರೂ ಪರವಾಗಿಲ್ಲ, ಅವ್ರ ಪ್ರೊಡಕ್ಷನ್ ಅಂದರೆ ಅವ್ರಿಗೆ KVN ಸರ್ ಸಿಕ್ಕಿದಾಗಲೂ ಅದನ್ನೇ ಹೇಳಿದ್ದು, ನಂದು ಫುಟೇಜ್ನ ನೋಡಿ ಇಷ್ಟಪಟ್ಟು ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದೆ, ಕಂಟಿನ್ಯೂ ಮಾಡಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ ಆಫೀಸ್ ಕರೆದು ಮಾತಾಡಿಸಿದ್ರು. ಸೊ ಅವರು ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂದಾಗ ಅವರು 100% ಗುರುತಿಸ್ತಾರೆ. ಸೊ ಅದೊಂದು ಖುಷಿ ಇದೆ, ಅದೊಂದು ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕಿತ್ತು. ಓಕೆ. ನಿಮ್ದು ಯಾವ್ದಾದ್ರು ಶಾರ್ಟ್ ಮೂವಿ ನೋಡಿರೋದು ಹಂಚ್ಕೊಂಡ್ರ ಅವರು? ವಿತ್ ಡೈಲಾಗ್ ಹೇಳ್ತಾ ಇದಾರೆ. ಓಕೆ. ಅಂದ್ರೆ ವಿತ್ ಡೈಲಾಗು, ವಿತ್ ಅಂದ್ರೆ ನಮ್ಮ ಟೈಟಲ್ಗಳು. ಆಮೇಲೆ ಅವ್ರ ಆಫೀಸಿಗೆ ಕರೆದಾಗ್ಲೂ ಅದನ್ನೇ ಹೇಳಿದ್ರು, 1 hour ಮಾತಾಡಿದ್ರು ನಮ್ಮ ಜೊತೆ. ನಾನು ಯಾರನ್ನೂ ಅಷ್ಟಾಗಿ ಮಾತಾಡೋದು ಅಥವಾ ಕಡಿಮೆ ನಾನು, ಬಟ್ ನಿಮ್ಮನ್ನ ಕರೆದಿದ್ದೀನಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಕ್ವಾಲಿಟಿಯ ಕಂಟೆಂಟ್ಗಳನ್ನ ಮಾಡ್ತಾ ಇದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ನಾನು ನಮ್ಮ ಡೈರೆಕ್ಟರ್ ಇಬ್ರು ಕರೆಸಿ ಮಾತಾಡ್ಸಿದ್ರು. ಸೊ ಏನೇ ಇದ್ರು ಬನ್ನಿ ನನ್ನ ಹತ್ರ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾನೆ ಹೇಳಿದ್ರು. ಈಗ ಪಾತ್ರಗಳ ಆಯ್ಕೆ ಅಂತ ಬಂದಾಗ ಯಾವ ರೀತಿಯಾಗಿ ನೀವು ಒಂದು ಪಾತ್ರವನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗೆ ಈ ರೀತಿಯಾದಂತಹ ಪಾತ್ರ ಬಂದ್ರೆ ಓಕೆ ಆಗುತ್ತೆ, ಇಲ್ಲ ನನಗೊಂದು ಸ್ವಲ್ಪ ಡೈಲಾಗ್ಗಳು ಇರಬೇಕು, ಅಥವಾ ನಾನು ಫ್ರೇಮಲ್ಲಿ ಜಾಸ್ತಿ ಸ್ವಲ್ಪ ಡೈಲಾಗ್ಗಳು ಇರಬಾರ್ದು, ಜಾಸ್ತಿನೇ ಇರಬೇಕು. ಯಾಕೆಂದ್ರೆ ಅದೇ ನಮ್ಗೆ ಪ್ಲಸ್, ಡೈಲಾಗ್ಗಳು ಇರಬೇಕು. ಆಮೇಲೆ ಈ ಅಂದ್ರೆ ಡಬಲ್ ಮೀನಿಂಗ್ ಇರಬಾರ್ದು ಅಷ್ಟೇ ಮೇನ್, ಅದೊಂದು ಒಂದೇ ಪಾಯಿಂಟ್ ನಾನು ಹೇಳೋದು. ಡಬಲ್ ಮೀನಿಂಗು, ವಲ್ಗ್ಯಾರಿಟಿ ಇರಬಾರ್ದು. ಯಾರೇ ಕ್ಲೀನಾಗಿ ನೋಡಿದ್ರು ಅವ್ರಿಗೆಲ್ಲೂ ಮುಜುಗರ ಅನ್ಸ್ಬಾರ್ದು. ಈ ತರ ಒಂದು ಕ್ಯಾರೆಕ್ಟರ್, ಈ ತರ ಒಂದು ಡೈಲಾಗ್ಸ್ ಇದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಟ್ಟು ಆಕ್ಟ್ ಮಾಡಿ ಬರ್ತೀನಿ. ಓಕೆ. ಯಾವಾಗಿಂದ ಈ ಒಂದು ಶಾರ್ಟ್ ಮೂವಿ ಜರ್ನಿ ಶುರುವಾಗಿದ್ದು? ಅಂದ್ರೆ ಕಾಲೇಜ್ ಡೇಸ್ ಇಂದ ಅಂತ ಕೂಡ ಹೇಳ್ಕೊಂಡು ಬಂದಿದ್ರಿ. ಫಸ್ಟ್ ಮಾಡಿದ್ದಂತ ಶಾರ್ಟ್ ಮೂವಿ? ಫಸ್ಟ್ ಮಾಡಿದ್ದು ಮಾಫಿಯಾ ಅಂತ ಶಾರ್ಟ್ ಫಿಲಮ್ ಮಾಡಿದ್ದು, ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲಿ. ನವಗ್ರಹ ಫಿಲಮ್ ಇದೆಯಲ್ಲ, ಅದನ್ನ ರಿಮೇಕ್ ಮಾಡಿದ್ವಿ. ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗೋದು 9 ಜನ, ಅದನ್ನ ರಿಮೇಕ್ ಮಾಡಿ ಕಾಲೇಜ್ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡಿದ್ವಿ. ಅದು ಫೋನಲ್ಲಿ ಶೂಟ್ ಮಾಡಿದ್ವಿ ನಾವು. ಆ ತರ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಆದ್ರೂ ನೆಕ್ಸ್ಟ್ ಇಯರ್ಗೆ ಇನ್ನೊಂದು 2-3 ಶಾರ್ಟ್ ಫಿಲಮ್ ಬೇರೆಯವರೆಲ್ಲ ಬಂದು ಮಾಡಿಸಿದ್ರು. ಅದಾದ್ಮೇಲೆ ಬೆಂಗಳೂರಿಗೆ ಬಂದು ಒಂದು 2-3 ವರ್ಷ ಆದ್ಮೇಲೆ ಅಮೃತಾಂಜನ್ ಟೀಮ್ ಸಿಕ್ಕಿ, ಮೋಹಿತ್ ಸರ್ ಸಿಕ್ಕಿ, ಅಲ್ಲಿಂದ ಶಾರ್ಟ್ ಫಿಲಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅಮೃತಾಂಜನ್ಗೆ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ, ಮತ್ತೆ ಪಾತ್ರಗಳ ಸೆಲೆಕ್ಟ್ ಹೇಗಾಯ್ತು ಅಂತ ಆ ಒಂದು ಮೂವಿಗೆ? ಅಂದ್ರೆ ಕಾರ್ತಿಕ್ ಮತ್ತೆ ಮೋಹಿತ್ ಸರ್ ಆಲ್ರೆಡಿ ಶಾರ್ಟ್ ಫಿಲಮ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ರಿಹರ್ಸಲ್ಗೆ ಅಂತ ಟೀಮ್ ಅದ್ವೈತ ಸ್ಟುಡಿಯೋಗೆ ಬಂದಿದ್ರು. ಅಲ್ಲಿ ನಾನಿದ್ದೆ. ಅಲ್ಲಿ ನೋಡ್ಬಿಟ್ಟು ಈ ತರ ಒಂದು ಕ್ಯಾರೆಕ್ಟರ್ ಇದೆ, ಮಾಡು ನಿಂಗೆ ಸೂಟ್ ಆಗುತ್ತೆ, ಕುಡ್ಕುನ್ ಪಾತ್ರ. ಓಕೆ ಸರ್ ಮಾಡ್ತೀನಿ ಅಂದ್ರೆ, ಅವಾಗ ಏನ್ ಸಿಕ್ಕಿದ್ರು ಮಾಡ್ಬೇಕು ಅಂತಾನೆ ಇದ್ದಿದ್ದು. ಫ್ರೀ ಆಗಿರೋ ಟೈಮಲ್ಲಿ ನಮ್ಗೆ 1 ತಿಂಗಳು 1.5 ತಿಂಗಳು ರಿಹರ್ಸಲ್ಗೆ ಬೇಕು ಅಂದ್ರು. 1.5 ತಿಂಗಳಲ್ಲ, 2 ತಿಂಗಳು ಬೇಕಾದ್ರೆ ತಗೊಳ್ಳಿ ಅಂತ ಸ್ಟಾರ್ಟ್ ಆಗಿದ್ದು. ಬಟ್ ಲಾಕ್ಡೌನ್ ಆಗೋಯ್ತು ನಾವು ಸ್ಟಾರ್ಟ್ ಮಾಡಿದ್ಮೇಲೆ. ಅದಾದ್ಮೇಲೆ ರಿಹರ್ಸಲ್ ಮಾಡಿ, ಸೆಕೆಂಡ್ ಲಾಕ್ಡೌನ್ ಆದ್ಮೇಲೆ ರಿಲೀಸ್ ಮಾಡಿ, ನೈಟ್ ಅಂಡ್ ನೈಟ್ ಅದು ವೈರಲ್ ಆಗೋಯ್ತು.
ಓಕೆ. ಲಾಕ್ಡೌನ್ ಟೈಮ್ ಅಂತ ಹೇಳಿದ್ರಿ, ಅವಾಗ ಎಷ್ಟು ಕಷ್ಟ ಇತ್ತು? ಒಂದು ಎಲ್ಲಾದರೂ ಹೋಗಬೇಕು ಅಂದ್ರೂ ಕೂಡ ಅಥವಾ ರಿಹರ್ಸಲ್ ಮಾಡಬೇಕು ಅಂದ್ರೂ ಕೂಡ ತುಂಬ ಕಷ್ಟ ಆಗಿರ್ತಿತ್ತು, ಎಲ್ಲೂ ಓಡಾಡುವಂಥ ಪರಿಸ್ಥಿತಿನೇ ಇರಲಿಲ್ಲ. ಅಂದ್ರೆ ಲಾಕ್ಡೌನ್ ಆಗಿದ್ದಾಗ ಮಾಡ್ಲಿಲ್ಲ ನಾವು, ಲಾಕ್ಡೌನ್ ಓಪನ್ ಆದ್ಮೇಲೆ ಮಾಡಿದ್ವಿ. ಬಟ್ ಲಾಕ್ಡೌನಲ್ಲಿ ಈ ಮೂವಿ ಬಂತು. ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಮುಗಿದ್ಮೇಲೆ ಬಂತು. ಓಕೆ. ರೆಸ್ಪಾನ್ಸ್ ಹೇಗಿತ್ತು? ಫ್ಯಾಮಿಲಿ ಫ್ರೆಂಡ್ಸ್ ಏನಂತ ಹೇಳ್ತಿದ್ರು? ಎಲ್ಲ ಖುಷಿ ಪಟ್ರು ಮೇಡಮ್. ಅಂದ್ರೆ ನಾನು ಅಂದ್ರೆ ಮಾಡ್ತಿದ್ದೀನಿ, ಈ ತರ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಏನೋ ಒಂದು ಕೆಲಸ ಮಾಡ್ತಾವನೆ ಏನೋ, ಬಟ್ ಇದು ರಿಲೀಸ್ ಆದ್ಮೇಲೆ ಓ ಇವನು ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಾಯ್ತು. ಎಲ್ಲರೂ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ದವ್ರು, ನೆಕ್ಸ್ಟ್ ಏನ್ ಮಾಡ್ತಿದ್ಯಾ ಅಂತ ಕೇಳಕ್ ಸ್ಟಾರ್ಟ್ ಆದ್ರು. ಸೊ ಅದೊಂದು ಅಪ್ಗ್ರೇಡ್ ನಮಗೆ. ಓಕೆ. ಸೊ ಫೈನಲಿ ತಂದೆ ತಾಯಿ ಏನ್ ಹೇಳಿದ್ರು? ತಂದೆ ತಾಯಿ ಏನ್ ಹೇಳ್ತಾರೆ, ಮಾಮೂಲಿ ಅವರು ಇಂಜಿನಿಯರಿಂಗ್ ಮಾಡಿದ್ಯಾ ಕೆಲಸ ಮಾಡ್ಕೊಂಡು ಮಾಡು ಅಂದ್ರು. ಬಟ್ ನಾವು ಕೆಲಸ ಮಾಡಲಿಲ್ಲ, ಇದೇ ಕೆಲಸ ತಗೊಂಡಿದ್ದೀವಿ. ಓಕೆ. ಕೆಲವೊಬ್ರಿಗೆ ಇರುತ್ತಲ್ವ ಸರ್, ಇಂಜಿನಿಯರ್ ಮಾಡಿ ನಾನು ಸಿನಿಮಾಗೆ ಬಂದೆ ಅಂತ ಹೇಳ್ತಾರೆ, ಅಥವಾ ಇಂಜಿನಿಯರಿಂಗಲ್ಲೇ ಹೋಗಬೇಕಿತ್ತು ಅಂತ ಹೇಳ್ತಾರೆ. ಆ ರೀತಿ ನಿಮ್ಗೆ ಏನಾದರೂ ಅನಿಸಿದ್ಯಾ? ಏನಿಲ್ಲ, ಹಂಗೇನು ಅನಿಸಿಲ್ಲ ಮೇಡಮ್. ಅಂದರೆ ನಾವು ಏನೇ ಒಂದು ದಾರಿಲಿ ಹೋಗ್ತಾ ಇರ್ತೀವಿ, ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದು ನಮಗೆ ಮುಂದೆ ಜೀವನ ನಡೆಸೋಕ್ಕೆ ಏನೋ ಒಂದು ಹೆಲ್ಪ್ ಆಗುತ್ತೆ. ಹಂಗೆ ಹೇಳೋಕ್ಕಾಗಲ್ಲ ನಾವು. ನಮಗೆ ನಾವು ಯಾವ ದಾರಿಲಿ ಹೋಗಬೇಕು ಅಂತ ನಮಗೆ ಬರ್ದಿರುತ್ತೋ ಹಣೆಯಲ್ಲಿ ಆ ದಾರಿಲೇ ಹೋಗ್ತೀವಿ. ನಾನು ಮುಂಚೆ ಬಂದ್ಬಿಟ್ಟಿದ್ರೆ ಆಗ್ತಾ ಇತ್ತು, ಹಂಗಂದಿದ್ರೆ ಬೆಂಗಳೂರಿಗೆ ಬಂದ ತಕ್ಷಣನೇ ಆಗ್ಬೇಕಾಗಿತ್ತು. 3 years 4 years ಏನಕ್ಕೆ ಟೈಮ್ ತಗೊಂತ ಅಮೃತಾಂಜನ್ ಸಿಗಕ್ಕೆ? ಅಲ್ಲ, ಯಾವ ಟೈಮ್ಗೆ ಏನಾಗಬೇಕು ಅಂತ ಇರುತ್ತೋ ಅವಾಗಲೇ ಆಗೋದು ಮೇಡಮ್, ವೆಯ್ಟ್ ಮಾಡ್ಬೇಕಷ್ಟೇ. ಓಕೆ. ನೆಕ್ಸ್ಟ್ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರಿ, ಮುದುಗುಮಾದಲ್ಲಿ ಏನು ಒಂದು ಪಾತ್ರ ಇದೆ? ಆರ್ಆರ್ ಕಾಮಿಡಿ ಸಿನಿಮಾ. ಓಕೆ. 3 ಜನ ಲೀಡು ಇದರಲ್ಲಿ, ನಾನು ಮತ್ತೆ ಲವ್ 360 ಪ್ರವೀಣ್ ಮತ್ತೆ ಲಂಗೋಟಿ ಮೆನ್ ಆಕಾಶ್ ಅಂತ ಇದ್ದಾರೆ. 3 ಜನ ಲೀಡು. ನನಗೆ ನಮ್ಮ ಪಾಯಲ್ಲೇ ಪೇರ್ ಆಗಿದ್ದಾಳೆ. ಓಕೆ. ಅವರಿಬ್ಬರಿಗೂ ಬೇರೆ ಬೇರೆ ಪೇರ್ ಇದ್ದಾರೆ, ವೆನ್ಸಿಟಾ ಅಂತ, ಆಮೇಲೆ ರವೀಕ್ಷಾ ಅಂತ. ಸೊ ಇದೊಂದು ಒಂದು ಮನೇಲೆ ನಡೆಯುವಂಥ ಕತೆ. ಆರ್ಆರ್ ಕಾಮಿಡಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಕ್ಲೈಮ್ಯಾಕ್ಸ್ ಒಂದು ಬೇರೆ ತರ ಒಂದು ಟ್ವಿಸ್ಟ್ ಇರುತ್ತೆ, ಚೆನ್ನಾಗಿದೆ. ಪಾಯಲ್ ಮತ್ತೆ ಭವ್ಯ ಇವರಿಬ್ಬರಲ್ಲಿ ನಿಮ್ಗೆ ಜಾಸ್ತಿ ಕಾಣಿಸ್ಕೊಂಡಿರುವಂಥದ್ದು ಭವ್ಯ ಅವರು. ಹೇಗೆ ಅನ್ಸುತ್ತೆ ಅವ್ರ ಜೊತೆಗೆ ವರ್ಕ್ ಮಾಡಿರೋದು? ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿರುತ್ತೆ. ಒಳ್ಳೆ ಆರ್ಟಿಸ್ಟ್ಗಳು, ಡೆಡಿಕೇಟೆಡ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಒಂದು ಅಂದ್ರೆ ಒಂದು ಟೀಮ್ ಅಂದಮೇಲೆ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿರುತ್ತೆ. ಒಂದು ಕಂಫರ್ಟ್ ಝೋನ್ ಇರುತ್ತೆ, ನಾವು ಆಕ್ಟ್ ಮಾಡಕ್ ಒಂದು ಫ್ರೀನೆಸ್ ಇರುತ್ತೆ. ಸೊ ಅದೊಂದು ಖುಷಿ. ಶಾರ್ಟ್ ಮೂವಿಯಲ್ಲೆಲ್ಲ ತುಂಬಾ ಕಾಡಿಸ್ತಾ ಇರ್ತೀರಾ, ಕಾಲು ಎಳಿತಾ ಇರ್ತೀರಾ, ಕಮೆಂಟ್ಗಳನ್ನ ಹಾಕ್ತಾ ಇರ್ತೀರಾ, ಬಿಟ್ಕೊಡೋದೇ ಇಲ್ಲ. ಬಟ್ ಭವ್ಯ ಅವರು ಹೇಗೆ ಹೊರಗಡೆ ಇದ್ದಾಗೂ ಕೂಡ ಅದೇ ರೀತಿಯಾಗಿ ಕಾಲು ಎಳಿತೀರಾ ಅಥವಾ ಹೊರಗಡೆ ನಾವು ಸಿಗೋದೇ ಇಲ್ವಲ್ಲ? ಓಕೆ. ಅಂದ್ರೆ ಶಾರ್ಟ್ ಮೂವಿಯಲ್ಲಿ ಇದ್ದಾಗೇನೆ, ಇದ್ದಾಗ ಶೂಟಿಂಗ್ ಟೈಮ್ ಅಲ್ಲ, ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಮೇಡಮ್. ಒಂದು ಅದೇ ಹೇಳ್ದಲ್ಲ, ಒಂದು ಟೀಮ್ ಅಂದ್ಮೇಲೆ ಒಂದು ಫ್ಯಾಮಿಲಿ, ಕಾಲು ಎಳೆಯೋದು, ರೇಕ್ಸೋದು ಅವೆಲ್ಲ ಇದ್ದೇ ಇರುತ್ತೆ.